ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಅಪ್ಪ ಎಲ್ಲಿ ಹೊರಟೋದ್ರು? ಬಲ್ಲಣ, ನಿಂಗಣ. ನಿಂಗಣ, ಅಪ್ಪನ್ನೆಲ್ಲಾದ್ರೂ ನೋಡಿದ್ರಾ? ಇಲ್ವಲ್ಲ, ಯಾಕೆ, ಏನಾಯ್ತು? ಅದು ಅಪ್ಪ ಮನೆ ಬಿಟ್ಟು ಹೋಗಿದ್ದಾರೆ. ಭೀಮಾನು ಊಟ ನೀರು ಬಿಟ್ಟು ಕೂತಿದ್ದಾನೆ. ನಿಮ್ಗೆಲ್ಲಾದ್ರೂ ಕಂಡ್ರೆ ದಯವಿಟ್ಟು ಹೇಳಿ. ಹಾ, ಖಂಡಿತ ಖಂಡಿತ. ನೀವಿಬ್ರು ಏನು ಯೋಚನೆ ಮಾಡಬೇಡಿ, ರಾಮ್ಜಿ ಸಿಗ್ತಾರೆ. ಹಾ, ಅಯ್ಯೋ ರಾಮ್ಜಿ ಅಣ್ಣ, ಎಲ್ಲಿಗೆ ಹೊರಟ್ರಿ? ಅಯ್ಯೋ, ನೀವು ನಿಂತ್ಕೋಬೇಡಿ, ನಡೀರಿ. ಅಯ್ಯೋ, ನನ್ನ ಮಾತು ಕೇಳಿ. ನಾವ್ ಯಾರ ಮಾತು ಕೇಳಲ್ಲ ಅನ್ನಲ್ಲ, ನಡೀರಿ. ಭೀಮಾ ಊಟ ನೀರು ಬಿಟ್ಟು ಕೂತಿದಾನಂತೆ. ಭೀಮಾ ಹೇಳ್ತಿದ್ದಾನೆ, ಅಪ್ಪ ವಾಪಸ್ ಮನೆಗೆ ಬರೋ ತನಕ ಏನು ತಿನ್ನಲ್ಲ ಅಂತ ಹೇಳ್ತಿದ್ದಾನೆ. ಬರೀ ನಾಟಕ ಒಂದು, ನಮ್ಗೇನೋ ಇದು ಹೊಸ್ತಲ್ಲ ರೀ. ನೀವಿದನ್ನೆಲ್ಲ ತಲೆಗೆ ಹಾಕೋಬೇಡಿ. ನೋಡಿ, ನಾವ್ ಒಂದ್ಸಲ ದೂರ ಹೋದ್ಮೇಲೆ ಸರಿ ಹೋಗ್ತಾನೆ ಭೀಮಾ. ಊಟ, ಓದು ಎಲ್ಲ ಮಾಡ್ತಾನೆ. ನೀವು ಬನ್ನಿ. ರಾಮ್ಜಿ ಅಣ್ಣ, ಮನೆಗೆ ಹೋಗಿ. ನಿಮ್ಮಿಬ್ರು ಮಕ್ಕಳು ನಿಮ್ಮನ್ನು ಹುಡ್ಕೋದಿಕ್ಕೆ ಬೀದಿ ಬೀದಿ ಅಲಿತಿದ್ದಾರೆ. ಅಪ್ಪ ಅಮ್ಮ ಇಲ್ದೇ ಇರೋರೆಲ್ಲ ಸತ್ತೋಗಿದಾರ ಈ ಜಗತ್ತಲ್ಲಿ. ಬದುಕಿರ್ತಾನೆ, ಅವರು ಬದುಕ್ತಾರೆ. ಆದ್ರೆ ನಾನಿನ್ನೂ ಸತ್ತಿಲ್ಲ ಜೀಜಾಬಾಯ್. ನನಗೆ ಗೊತ್ತಾದ ಮೇಲೂ ಅಲ್ಲಿ ನನ್ನ ಮಗ ಉಪವಾಸ ಕೂತಿದ್ದಾನಂತ ಇನ್ಮೇಲೆ ಸುಮ್ಮನೆ ಇರಕ್ಕಾಗಲ್ಲ. ಅಂದ್ರೆ ನೀವು ಈ ಮನೆ ಬಿಡಕ್ ಇಷ್ಟ ಇಲ್ಲ ಅಂತ ನಾಟಕ ಆಡ್ತಾ ಇದ್ದೀರಾ? ನೋಡಿ, ಮೊದ್ಲು ಇಲ್ಲಿಂದ ಹೋಗೋಣ. ಮತ್ತೆ ನೀವು ಮನೆ ವಾಪಸ್ ಹೋದ್ರೆ ಭೀಮ ಬರೋಡಾಗೆ ಹೊರಟು ಬಿಡ್ತಾನೆ. ನಿಮ್ಗವ್ನು ಹೋಗೋದಿಷ್ಟ ಇಲ್ಲ ತಾನೆ? ನೀವು ಹೋಗ್ಬೇಡಿ. ನೀವ್ ಯಾವತ್ತೂ ಆ ಮನೆಗೆ ಹೋಗ್ಬಾರ್ದು. ಸುಮ್ನೆ ಬನ್ನಿ ಬನ್ನಿ. ರೀ, ನಿಂತ್ಕೊಳ್ಳಿ. ಆ ಕಡೆ ಎಲ್ಲ ಹೋಗ್ತಾ ಇದ್ದೀರಾ? ನನಗೆ ಸ್ವಲ್ಪ ಯೋಚನೆ ಮಾಡಕ್ ಬಿಡು. ನನ್ನ ಜೀವನದಲ್ಲಿ ನೀನು ಯಾವಾಗ ಬಂದೋ ಆವಾಗಿಂದ ಯೋಚನೆ ಮಾಡದೆ ಬಿಟ್ಬಿಟ್ಟಿದ್ದೀನಿ. ನನಗೆ ಗೊತ್ತು, ನನ್ನ ಮನೆ ಮತ್ತೆ ವಾಪಸ್ ಹೋದ್ರೆ ನಾನು ವಿರೋಧ ಮಾಡ್ತೀನಿ ಅನ್ನೋ ಕಾರಣಕ್ಕೆ ಭೀಮಾ ಖಂಡಿತವಾಗ್ಲೂ ಒಡೋದಾಗ ಹೋಗ್ತಾನೆ. ಅದಕ್ಕೆ ಸ್ವಲ್ಪ ಯೋಚನೆ ಮಾಡೋದಕ್ಕೆ ಸಮಯ ಕೊಡು. ಯಾಕೆಂದ್ರೆ ತಂದೆಯಿಂದಾಗಿ ಮಗ ಹಸ್ಕೊಂಡಿದ್ದಾನೆ ಅಂತಂದ್ರೆ ಅದು 1 ಗಂಟೆಯಿಂದ ಅವನ ಮನಸ್ಸು ಸರಿ ಇಲ್ಲ. ಅದಕ್ಕೆ ನನಗೆ ಸ್ವಲ್ಪ ಯೋಚನೆ ಮಾಡೋದಕ್ಕೆ ಸಮಯ ಕೊಡು. ರಾಮ್ಜಿ ಅಣ್ಣ, ಸ್ವಲ್ಪ ನಿಂತ್ಕೊಳ್ಳಿ. ಭೀಮನಂತ ಮಗ ಎಲ್ರಿಗೂ ಸಿಕ್ಕಲ್ಲ. ರಾಮ್ಜಿ ಅಣ್ಣ, ನನ್ ಮುಂದೆನೆ ಆ ಭೀಮನ್ ಹೊಗಳ್ತಾ ಇದೀಯ ನೀನು. ನಿನ್ಗೇನ್ ಮಾಡ್ತೀನಿ ನೋಡು. ನಿಂತ್ಕೊಳ್ಳೋ, ನಿಂತ್ಕೊಳ್ಳೋ, ನಿಂತ್ಕೊಳ್ಳೋ ನನ್ ಮಗನೇ, ನಿಂತ್ಕೊಳ್ಳೋ. ಏಯ್, ನಿಂತ್ಕೊಳ್ಳೋ. ಎಲ್ ಹೋದ ಈ ರಾಮ್ಜಿ? ಅಣ್ಣ,
ಇಲ್ಲಿ ನೋಡು. ಹೋಗಿ ತಳ್ಳಿಬಿಡೋಣ ನಡಿ. ಸಾಯ್ಲಿ ಮಗ. ಅವನೇನಾದ್ರೂ ಕೆಳಗೆ ಬಿದ್ದು ಸತ್ರೆ ರಾಮ್ಜಿನೇ ಆತ್ಮಹತ್ಯೆ ಮಾಡ್ಕೊಂಡ ಅನ್ಬೋದು. ನಡೀರಿ. ಎಲ್ರೂ ಸೇರಿ ನನ್ನನ್ನ ನನ್ನ ಗಂಡನಿಂದ ದೂರ ಮಾಡ್ತಿದ್ದೀರಾ. ನಿಂತ್ಕೊಳ್ಳೋ, ನಿಂತ್ಕೊಳ್ಳೋ, ನಿಂಗಣ್ಣ ನಿಂತ್ಕೊಳ್ಳೋ. ಇವತ್ತು ಹೇಗಾದ್ರೂ ಮಾಡಿ ಅವರನ್ನ ಒಪ್ಪಿಸ್ತೀನಿ, ಇಲ್ಲ ಬಲವಂತವಾಗಾದ್ರೂ ಕರ್ಕೊಂಡು ಹೋಗ್ತೀನಿ. ಆದ್ರೆ ಇವತ್ತು ನಾನು ಅವ್ರನ್ನ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಇನ್ಯಾವತ್ತೂ ಅವ್ರನ್ನ ಕರ್ಕೊಂಡು ಹೋಗಕ್ಕಾಗಲ್ಲ. ಏನ್ ಮಾಡ್ಲಿ ನಾನು? ಭೀಮ ಹಠಕ್ಕೆ ಕೂತಿದ್ದಾನೆ. ಹಠ ಸಾಧಿಸದೆ ಬಿಡೋನಲ್ಲ ಅವನು. ಇದೆಂತ ಸಮಸ್ಯೆ ಬಂದ್ಬಿಡ್ತು ನನಗೆ. ಮನೆಗೆ ಹೋಗ್ಲಾ ಅಥವಾ ಬೇಡವಾ? ನನಗೆ ದಿಕ್ಕೆ ತೋರಿಸ್ತಾ ಇಲ್ಲ ಏನು ಮಾಡಲಿ ಅಂತ. ನನ್ನ ಮಗ ಹಸ್ಕೊಂಡಿದ್ದಾನೆ. ನಮ್ಮ ತಂದೆನ ಸಾಯ್ಸಕ್ ನೋಡ್ತಿದ್ಯೇನೋ ನೀನು? ಏನು ಅನ್ಕೊಂಡಿದ್ಯಾ ನೀನು? ನಮ್ಮ ಕೈಲಿ ನಮ್ಮ ಅಪ್ಪನ್ನ ಕಾಪಾಡ್ಕೊಳಕ್ ಆಗಲ್ಲ ಅನ್ಕೊಂಡಿದ್ಯಾ? ನಾವಿನ್ನೂ ಬದುಕಿದೀವಿ. ಮೊದಲು ನೀವು ಇಲ್ಲಿಂದ ಬನ್ನಿ. ನಾವೆಲ್ಲೂ ಹೋಗೋದು ಬೇಡ. ನಾವು ಮನೆಗೆ ವಾಪಸ್ ಹೋಗ್ತಾ ಇದೀವಿ ಅಷ್ಟೇ. ಮಗ್ನೆ ಸುಮ್ನೆ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಸಾಯ್ಸಕ್ಕೂ ಹೇಸಲ್ಲ. ಸುಮ್ಮನೆ ಹೋದ್ರೆ ಸರಿ. ಇವಾಗ ಇಲ್ಲಾಂದ್ರೆ ಇಲ್ಲೇ ಹೂತ್ ಹಾಕ್ಬಿಡ್ತೀನಿ. ಅಯ್ಯೋ, ರಾಮ್ಜಿ ಮನೆ ಬಿಟ್ಟು ಹೋಗೋ ಆಗಿದ್ರೆ ಅವನು ಯಾವ್ದಾದ್ರೂ ರೈಲ್ ಹತ್ಕೊಂಡು ಹೋಗಿರ್ತಾನೆ. ಸುಮ್ನೆ ಬೊಂಬೈಯಲ್ಲಿ ಯಾಕೆ ಕಲಿತಾ ಇರ್ತಾನೆ? ಅವ್ರೆಲ್ಲಿ ತಾನೇ ಹೋಗ್ತಾರೆ ಹೇಳು? ಅವ್ರೆಲ್ಲಿ ಹೋಗ್ತಾರೆ? ಅವ್ರಿಗೆ ಭೀಮನ್ಗಿಂತ ಮುಖ್ಯ ಇನ್ಯಾರಿದ್ದಾರೆ? ಹೋಗಕ್ ಮನ್ಸಿಲ್ಲ ಅವ್ರಿಗೆ, ಅದಕ್ಕೆ ವಾಪಸ್ ಬಂದ್ರು.
ರಾಮ್ಜಿ, ಅಪ್ಪ ಎಲ್ಲ ಹೋಗಿದ್ರಿ ಅಪ್ಪ? ಒಂದು ವೇಳೆ ನಾನು ಮನೆ ಬಿಟ್ಟು ಹೋದ್ರೆ ನೀನು ಅನ್ನ ನೀರನ್ನ ಬಿಡ್ಬೇಕಾ? ಮತ್ತಿನ್ನೇನು ಮಾಡಲಿ ನಾನು? ಅನ್ನ ನೀರು ಏನು ಬೇಡ ನನಗೆ. ಆದರೆ ನನ್ನ ತಂದೆ ನನ್ನ ಹತ್ರ ಮಾತಾಡಬೇಕು. ಎಷ್ಟು ಬೇಕೋ ಜಗಳ ಮಾಡಿ. ನಿಮ್ಗೆ ಇವ್ರು ಎಲ್ರ ಮುಂದೆ ಜಗಳ ಆಡ್ಬೇಕಾ? ಜಗಳ ಆಡ್ಕೊಳ್ಳಿ. ಆದರೆ ಮುಂದೆ ಯಾವತ್ತೂ ಕೂಡ ನೀವು ನನ್ನನ್ನು ಬಿಟ್ಟು ಹೋಗೋ ಹಾಗಿಲ್ಲ. ಹೌದಪ್ಪ, ಅವತ್ತು ನೀವೇ ನಂಗೆ ಬುದ್ಧಿ ಹೇಳಿದ್ರಲ್ಲ, ಏನೇ ಜಗಳ ಆದರೂ ಅದು ಮನೆ ಒಳಗಿರಲಿ, ಅದರಿಂದ ಮನೆ ಬಿಟ್ಟು ಹೋಗೋದು ತಪ್ಪು ಅಂತ. ಇವತ್ತು ನೀವೇ ಅದು ತಪ್ಪು ಮಾಡ್ತಿದ್ದೀರಾ? ಇದೆಲ್ಲ ಸುಮ್ಮನೆ ನಾಟಕ ಬಾಲ. ಈ ಕಡೆ ಅಪ್ಪ, ಈ ಕಡೆ ಮಗ, ಇವ್ರಿಗೆ ನಾವ್ಯಾರೂ ಬೇಕಿಲ್ಲ. ಅದ್ರಲ್ಲಿ ತಪ್ಪೇನಿದೆ ಜಿಜಾಬಾಯ್? ಅಪ್ಪ ಮಗನ್ ಮಧ್ಯೆ ಪ್ರೀತಿ ಇರೋದು ಒಳ್ಳೆ ವಿಷಯನೇ ಅಲ್ವಾ? ಬನ್ನಿಯಪ್ಪ ಬನ್ನಿ. ನಾನು ನಿನ್ನ ವಡೋದರಾಗೆ ಹೋಗಕ್ ಬಿಡೋನಲ್ಲ. ಅದು ನಾನು ಹೋಗ್ತೀನೋ ಇಲ್ವೋ ಅದನ್ನು ಆಮೇಲೆ ನೋಡ್ಕೊಳ್ಳೋಣ. ಆದರೆ ನೀವು ನನಗೊಂದು ಮಾತು ಕೊಡಬೇಕು, ಇನ್ನು ಯಾವತ್ತೂ ನಾನು ಈ ಮನೆ ಬಿಟ್ಟು ಹೋಗಲ್ಲ ಅಂತ. ಸರಿ, ಮಾತು ಕೊಡ್ತೀನಿ. ಸತ್ರು ನಿನ್ನ ಬಿಟ್ಟು ಹೋಗೋನಲ್ಲ ನಾನು. ಎಲ್ಲೂ ಹೋಗಲ್ಲ. ನಾನು ನಿನ್ನ ವಡೋದರಾಗೆ ಹೋಗಕ್ ಬಿಡೋನಲ್ಲ. ಅದು ನಾನು ಹೋಗ್ತೀನೋ ಇಲ್ವೋ ಅದನ್ನು ಆಮೇಲೆ ನೋಡ್ಕೊಳ್ಳೋಣ. ಏನಾಯ್ತು? ಏನಿಲ್ಲ. ಮಾವ ಮನೆಗೆ ಬಂದ್ರಲ್ಲ, ಈಗ ಈ ವಿಷಯಕ್ಕಾದರೂ ಸಂತೋಷ ಪಡೋಣ. ಮುಂದಿಂದು ಆಮೇಲೆ ನೋಡ್ಕೊಳ್ಳೋಣ. ಅಪ್ಪ ವಾಪಸ್ ಬಂದಿದ್ದಾರೆ. ಅಪ್ಪ ಆರೋಗ್ಯವಾಗಿದ್ದಾರೆ. ಇದು ಸಂತೋಷದ ವಿಷಯನೇ ರಮ್ಮ. ಅದಕ್ಕೆ ನಾನು ಅಪ್ಪನ ಬಗ್ಗೆ ಯೋಚನೆನೂ ಕೂಡ ಮಾಡ್ತಾ ಇಲ್ಲ. ಬೇರೆ ಯಾವುದೋ ವಿಷಯದ ಬಗ್ಗೆ ಯೋಚಿಸ್ತಾ ಇದ್ದೆ. ಅದು ನನಗೆ ನಿದ್ದೆ ಮಾಡೋಕ್ಕೂ ಬಿಡ್ತಾ ಇಲ್ಲ. ಈಗ ಅಂಥದ್ದೇನು ಯೋಚಿಸ್ತಿದ್ದೀರಾ ಮತ್ತೆ? ನೋಡು, ಅಪ್ಪನಿಗೆ ಅವ್ರದ್ದೇ ಆದ ಆಲೋಚನೆ ಇದೆ, ಅವ್ರದ್ದೇ ದೃಷ್ಟಿಕೋನ ಇದೆ. ಆದ್ರೆ ನಾವು ಸಯ್ಯಾಜಿ ಮಹಾರಾಜರ ಬಗ್ಗೆ ಚಿಂತಿಸ್ಬೇಕಾ ಬೇಡವಾ? ಅವ್ರು ಕೊಟ್ಟಿರೋಂತಹ ಆದೇಶನ ಅದು ಹೇಗೆ ಧಿಕ್ಕರಿಸೋದಕ್ಕಾಗುತ್ತೆ ರಮ್ಮ? ಒಂದ್ ವೇಳೆ ಸಯ್ಯಾಜಿ ಮಹಾರಾಜರಿಗೆ ಗೊತ್ತಾದ್ರೆ, ಮೊದಲು ಅಪ್ಪ ನನ್ನನ್ನು ವಡೋದರಾಗ ಹೋಗೋದನ್ನ ಬೇಡ ಅಂದ್ರು ಅಂತ, ಆಮೇಲೆ ನಾನೇ ವಡೋದರಾಗ ಬರಲ್ಲ ಅಂತ ಹೇಳಿದ್ದೀನಿ. ಏನ್ ತಿಳ್ಕೊಬೇಡ ಮಹಾರಾಜರು. ಅಲ್ಲ, ಹಾಗಂದ್ ಮಾತ್ರಕ್ಕೆ ಅವ್ರಿಗೇನು ಗೊತ್ತಿಲ್ಲ ಅಂತಲ್ಲ. ಇಲ್ಲಿಗೆ ಮಹಾರಾಜರು ಮಂತ್ರಿಗಳು ಬಂದಿದ್ರಲ್ವಾ, ಅವ್ರ ಎಲ್ಲ ವಿಷಯನೂ ಮಹಾರಾಜರಿಗೆ ತಿಳಿಸಿರ್ತಾರೆ ಅನ್ಸುತ್ತೆ. ಕ್ಷಮೆ ಇರಲಿ ಮಹಾರಾಜ, ಈ ಹೊತ್ತಲ್ಲಿ ತಮ್ಮನ್ನು ನೋಡಕ್ ಬಂದಿದ್ದೀನಿ. ಮುಖ್ಯವಾದ ವಿಷಯ, ಇವತ್ತು ಭೀಮರಾವ್ ಬರಬೇಕಿತ್ತು, ಆದರೆ ಅವ್ರ ತಂದೆ ರಾಮ್ಜಿ ನಿರಾಕರಿಸಿದ್ದಾರೆ. ಮತ್ತೆ ರಾಮ್ಜಿ ಮನೆ ಬಿಟ್ಟು ಹೋಗಿದ್ದಾರೆ ಅಂತ ಭೀಮರಾವ್ ಕೂಡ ಮನಸ್ಸನ್ನ ಬದಲಾಯಿಸ್ಕೊಂಡ. ಇದು ಅಲ್ಲಾಗಿದ್ದ ವಿಷಯ ಮಹಾರಾಜ. ನಾನಿದು ನಿರೀಕ್ಷೆ ಮಾಡಿರಲಿಲ್ಲ. ಭೀಮರಾವ್ನಿಂದ ಇಂಥ ಉತ್ತರನ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಭೀಮರಾವ್ನ ಈ ನಡೆ ನಾವು ಸಹಿಸ್ಕೊಳ್ಳೋದಿಕ್ಕಾಗಲ್ಲ. ಈ ವಿಷಯ ಕಿವಿಗೆ ಬಿದ್ಮೇಲೆ ಸಯ್ಯಾಜಿ ಮಹಾರಾಜರಿಗೆ ಎಷ್ಟು ಬೇಸರ ಆಗುತ್ತೆ. ನನ್ನ ವಿದ್ಯಾಭ್ಯಾಸಕ್ಕೆ ವಿದ್ಯಾರ್ಥಿ ವೇತನ ಕೊಟ್ಟಿರೋದು ನನ್ನ ಕೈಯಿಂದನೂ ಏನಾದರೂ ಕೆಲಸ ಆಗಲಿ ಅಂತ. ವಿದ್ಯಾರ್ಥಿ ವೇತನ ಪಡೆದು ಈಗ ನನ್ನ ಕೈಯಲ್ಲಿ ಆಗಲ್ಲ ಅಂತ ಕೂತ್ರೆ ರಮ್ಮ, ಆಗ ಮಹಾರಾಜರು ಬೇರೆಯವ್ರನ್ನ ಹೇಗೆ ನಂಬೋದಕ್ಕೆ ಸಾಧ್ಯ ಹೇಳು? ಇದೊಂದೇ ನನ್ನ ಕಾಡ್ತಾ ಇರೋದು.
ಈ ವಿಷಯದಲ್ಲಿ ಮಹಾರಾಜರು ಯಾವುದಾದ್ರೂ ನಿರ್ಧಾರ ತಗೊಳ್ಳೇಬೇಕಲ್ವ ರಾಮ? ಭೀಮ್ರಾವ್ನ ಯೋಗ್ಯತೆ ನೋಡಿ ಅದಕ್ಕೆ ನಾವು ವಿದ್ಯಾರ್ಥಿ ವೇತನ ಕೊಟ್ಟಿದ್ದು. ಆದರೆ ಈಗ ಇನ್ನೊಂದು ನಿರ್ಧಾರ ತಗೊಂಡಿದ್ದೀವಿ ನಾವು. ಮಹಾರಾಜರು ಏನೇ ನಿರ್ಧಾರ ತಗೊಂಡ್ರು ನಾವು ಅದನ್ನ ಪಾಲಿಸಲೇಬೇಕು. ನನಗೆ ಭಯ ಆಗ್ತಿರೋದೇನೆಂದ್ರೆ, ನಾನು ಈ ರೀತಿ ಮಾಡಿದ್ರಿಂದಾಗಿ ಮುಂದೆ ಬರುವಂತಹ ವಿದ್ಯಾರ್ಥಿಗಳಿಗೆ ಮಹಾರಾಜರು ವಿದ್ಯಾರ್ಥಿ ವೇತನ ಕೊಡೋದನ್ನ ನಿಲ್ಲಿಸ್ಬಿಟ್ರೆ ಅದರಿಂದ ಎಷ್ಟೋ ಜನಕ್ಕೆ ತೊಂದರೆ ಆಗುತ್ತೆ ರಮ್ಮ. ನಿರ್ಧಾರ ಮಾಡಲೇಬೇಕಾಗಿದೆ. ಅದು ಕಠಿಣ ನಿರ್ಧಾರ. ನಾವೇನ್ ಹೇಳ್ತೀವೋ ಅದನ್ನ ಪ್ರತಿ ಅಕ್ಷರ ಸಮೇತ ಭೀಮ್ರಾವ್ ಮತ್ತು ಅವನ ಕುಟುಂಬ ಸದಸ್ಯರಿಗೆ ತಿಳಿಸಿ. ಹೇಳಿ ಅವ್ರಿಗೆ, ಒಂದು ವೇಳೆ ನನ್ನ ನಿರ್ಧಾರ ಉಲ್ಲಂಘನೆ ಆದರೆ ರಾಜದ್ರೋಹದ ಮೊಕದ್ದಮೆ ಅವ್ರ ವಿರುದ್ಧ ಹೂಡಿ ಸರಿಯಾದ ಶಿಕ್ಷೆ ವಿಧಿಸಬೇಕಾಗುತ್ತೆ ಅಂತ ತಿಳಿಸಿ. ಆಗ್ಲಿ ಮಹಾರಾಜ. ಅದೇನಾಗುತ್ತೋ ಆಗ್ಲಿ. ನಿಮ್ ಕಡೆಯಿಂದನೂ ಏನೂ ತಪ್ಪಿಲ್ಲ, ಹಾಗೆ ಮಾವನ್ ಕಡೆಯಿಂದನೂ ಏನೂ ತಪ್ಪಿಲ್ಲ. ಹೀಗಿರುವ ಕೆಟ್ಟದೇನೂ ಆಗಲ್ಲ. ಈಗ ಎದ್ದೇಳಿ, ನಿದ್ದೆ ಮಾಡಿ ಹೋಗಿ. ಆದ್ರೆ ನನಗೆ ಭಯ ಆಗ್ತಿದೆ ರಾಮ. ಗೊತ್ತಿಲ್ದೇನೋ ನಾವು ಕಾಯ್ದೆ ಕಾನೂನ ಮುರಿದಿದ್ದೀವೀಗ. ಮತ್ ಅದೇ ವಿಚಾರ ನನ್ನ ಮನ್ಸಿಗೆ ಚಿತ್ರ ಹಿಂಸೆ ಕೊಡ್ತಾ ಇದೆ. ಮತ್ ನಾನು ಅದೇ ಹಿಂಸೆಯಲ್ಲಿ ನರಳಾಡ್ತಾ ಇದ್ದೀನಿ ರಮ. ನಾಚಿಕೆ ಆಗ್ತಿಲ್ವಾ ನಿಮ್ಗೆ? ಮೇಘನಾಥ್ ಮಕ್ಕಳು ನೀವಿಬ್ರು, ಮೇಘನಾಥ್ ಮಕ್ಕಳು ಹೇಡಿಗಳ ತರ ಓಡ್ ಬಂದಿದ್ದೀರಾ. ನೀವಿಬ್ರು ಸೇರ್ಕೊಂಡು ಆ ಬಾಲ ಆನಂದನ್ ಕೈ ಕಾಲು ಮುರಿಬೇಕಿತ್ತು. ಆಗ ನನ್ ನೆಮ್ಮದಿನಾದ್ರೂ ಇರೋದು. ನೀವು ನೋಡಿದ್ರೆ ಒದೆ ತಿಂದ್ಕೊಂಡು ಬಂದಿದ್ದೀರಾ. ಅಪ್ಪ, ನಾನೊಬ್ನೇ ಅವರಿಬ್ರನ್ನು ಸಾಯಿಸ್ಬಿಡ್ತಿದ್ದೆ. ಆದ್ರೆ ಗೊತ್ತಿಲ್ಲ ಅಷ್ಟೊಂದು ಶಕ್ತಿ ಎಲ್ಲಿಂದ ಬಂತು ಅವ್ರಿಗೆ ಅಂತ. ಅಪ್ಪ, ಆ ಆನಂದ ರೋಗಿಷ್ಟ, ಅವನ ಕೈಯಲ್ಲಿ ಏನೂ ಆಗಲ್ಲ ಅನ್ಕೊಂಡಿದ್ದೆ. ನೋಡಿದ್ರೆ ಅವನ ತೋಳು ಗಟ್ಟಿಯಾಗೇ ಇದೆ. ಮುಚ್ಚುಬಾಯಿ, ನಾಚಿಕೆ ಆಗಲ್ವೇನೋ ನಿನ್ಗೆ? ನಿಮ್ಮ ಅಪ್ಪನ ಮುಂದೆನೆ ಶತ್ರುಗಳನ್ನ ಹೋಳ್ತಾ ಇದೆಯಾ? ಅಪ್ಪ, ನಮಗೂ ಒದೆ ತಿಂದಿರೋದಕ್ಕೆ ನೋವಾಗ್ತಿದೆ, ತುಂಬಾ ನೋವಾಗ್ತಿದೆ ಅಪ್ಪ. ಹೇಗ್ ಹೊಡೆದಿದೆ ನೋಡಿ ಅಪ್ಪ, ತುಂಬಾ ನೋವಾಗ್ತಿದೆ. ನಂಗೆ ನಿಮ್ಮಿಬ್ಬರು ನೋವು ನನ್ಗೆ ಅರ್ಥ ಆಗುತ್ತೆ. ಅದಕ್ಕೆ ಇಬ್ಬರಿಗೂ ಹೇಳ್ತಿದ್ದೀನಿ, ಅಳೋದು ನಿಲ್ಲಿಸಬಾರ್ದು. ನಿಮ್ ಕಣ್ಣಲ್ಲಿ ನೀರು ಬರ್ತಾ ಇರಬೇಕು. ಇದೇ ಕಣ್ಣೀರು ಅವ್ರ ಕಣ್ಣಲ್ಲೂ ಬರಬೇಕು. ಇವತ್ತೊಂದಿನ ರಾತ್ರಿ ಪೂರ್ತಿ ನೋವು ಸಹಿಸ್ಕೊಳ್ಳಿ. ನಾಳೆ ಬೆಳಗ್ಗೆಯಿಂದಾನೆ ಅವ್ರಿಗೆ ನಾವು ನೋವ್ಕೊಳ್ಳೋಣಂತೆ. ನೀವಿಬ್ರು ನಾಳೆ ಬೆಳಗ್ಗೆ ತನಕ ತಡ್ಕೊಳ್ಳಿ. ನೀವೆಲ್ಲರೂ ನಮ್ಮನ್ನ ಜಾತಿಯಿಂದ ಹೊರಗಡೆ ಹಾಕಿದ್ದೀರಿ. ಅದಕ್ಕೆ ನಿಮ್ಮನ್ನೆಲ್ಲ ಇಲ್ಲಿ ಮನೆ ಹೊರಗಡೆ ಕೂರಿಸಿದ್ದೀನಿ. ನನ್ನ ಮಕ್ಕಳ ಸ್ಥಿತಿ ಏನಾಗಿದೆ ಅಂತ ನಿಮ್ಮೆಲ್ರಿಗೂ ತೋರ್ಸೋಕ್ ಕೂರಿಸಿದ್ದೀನಿ. ಮಕ್ಕಳ, ಮುಂದೆ ಬನ್ನಿ. ಶಲ್ಯ ತೆಗೆದು ನಿಮ್ಮ ಸ್ಥಿತಿ ಏನು ಅಂತ ತೋರಿಸಿ ಇವ್ರಿಗೆಲ್ಲ. ಎಲ್ಲರೂ ಚೆನ್ನಾಗಿ ನೋಡಿ ನನ್ನ ಮಕ್ಕಳ ಸ್ಥಿತಿ ಏನು ಅಂತ. ಮಕ್ಕಳ, ಬೆನ್ನನ್ನು ತೋರಿಸಿ ಎಲ್ಲೆಲ್ಲಿ ಗಾಯ ಆಗಿದೆ ಅಂತ ನೋಡಿ. ನೋಡಿದ್ರ ನೀವೆಲ್ಲರೂ ಈ ಗಾಯಗಳ ಬರೆಯನ್ನ? ನಿಮ್ಗೇನಾದ್ರೂ ಗೊತ್ತಾ ನನ್ನ ಮಕ್ಕಳಿಗೆ ಈ ಗಾಯಗಳನ್ನ ಯಾರು ಕೊಟ್ರು ಅಂತ? ಕೀಳ್ ಜಾತಿಯ ಇಬ್ಬರು ವ್ಯಕ್ತಿಗಳು ಕೊಟ್ಟಿದ್ದು. ನಮಗಿಂತ ಕೀಳ್ ಜಾತಿ ಅವರು. ಭೀಮ್ರಾವ್ನ ಇಬ್ರು ಅಣ್ಣಂದ್ರು ಬಾಲ ಮತ್ತೆ ಆನಂದ್ ಮಾಡಿರೋದು. ಈಗ ನಿರ್ಧಾರ ನಿಮಗ್ ಬಿಟ್ಟಿದ್ದೀನಿ. ನಮ್ಮನ್ನ ಜಾತಿಯಿಂದ ಹೊರಗಡೆ ಹಾಕಿ ನೆಮ್ಮದಿಯಿಂದ ಕೂತ್ಕೊಂಡು ನಮ್ಮ ಪರಿಸ್ಥಿತಿಯನ್ನ ನೋಡ್ತಿರ್ತೀರಾ, ಅಥವಾ ನಮ್ಮ ಜೊತೆ ಕೈ ಜೋಡಿಸಿ ಇದಕ್ಕೆ ಪ್ರತೀಕಾರ ತೀರ್ಸ್ಕೋತೀರಾ? ನೋಡಿ, ನಿಮ್ಮೆಲ್ಲರಲ್ಲಿ ನನ್ನ ಪ್ರಾರ್ಥನೆ ಇಷ್ಟೇನೆ.
ನನ್ನ ಮಕ್ಕಳಿಗಾಗಿರೋ ಅನ್ಯಾಯನ ನಿಮ್ಮ ಮನಸ್ಸಲ್ಲಿಟ್ಕೊಂಡು ಏನಾದ್ರೂ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ. ಹೇಳಿ, ನೀವೇ ಹೇಳಿ ಏನ್ ಮಾಡ್ಬೇಕು ಅಂತ. ಯಾಕೆ ಅಂದ್ರೆ ನನ್ನ ಮಕ್ಕಳ ನೋವು ನಿಮ್ಮೆಲ್ರಿಗೂ ಆಗಿರೋ ನೋವು. ನಾವೆಲ್ಲ ಒಂದೇ ಜಾತಿಯವರಲ್ವಾ? ಆಮೇಲೆ ನಮ್ಗೆ ಶಿಕ್ಷೆ ಆಗಿರೋದ್ರ ಬಗ್ಗೆ ಕೊಡಿ ಶಿಕ್ಷೆ. ನೀವು ಯಾರು ಬೇಡ ಅಂತಿರೋದು, ಯಾರು ತಡೀತಿರೋದು? ಯಾಕೆ ಅಂದ್ರೆ ನಾವೆಲ್ಲ ನಿಮ್ ಪರಿವಾರದವ್ರೆ, ನಿಮ್ ಜಾತಿಗೆ ಸೇರಿದವ್ರೆ ಅಲ್ವಾ? ನಿರ್ಧಾರ ನಿಮಗ್ ಬಿಟ್ಟಿರೋದು. ಮೇಘನಾಥ ಸರಿಯಾಗಿ ಹೇಳ್ತಿದ್ದಾರೆ. ಹೌದು, ನಾವೆಲ್ಲರೂ ಒಟ್ಟಾಗಿ ಈ ಹಲ್ಲೆಗೆ ಪ್ರತೀಕಾರ ತೀರಿಸಿಕೊಳ್ಳಲೇಬೇಕು. ನಿಮ್ಮ ಅಪ್ಪ ವಾಪಸ್ ಮನೆಗೆ ಬಂದ ತಕ್ಷಣ ನಿನ್ನ ಕಷ್ಟಗಳು ಕಡಿಮೆ ಆಗುತ್ತೆ ಅನ್ಕೊಂಡ್ಯಾ ಭೀಮ್ರಾವ್?